2014ರ ಅಂಗವಾಗಿ ಇವತ್ತು ಮುಂಡಗೋಡು ತಾಲೂಕಿನಲ್ಲಿ ತಾಲೂಕು ಪಂಚಾಯಿತಿ, ತಾಲೂಕು ಆಡಳಿತ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿರುವಂಥ ಈ ಒಂದು ವಿಕಲಚೇತನರ ವಿಶೇಷ ಬೈಕ್ ರ್ಯಾಲಿ ಮುಖಾಂತರ ಮತದಾನ ಜಾಗೃತಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಹಾಗೂ ನಮ್ಮ ತಾಲೂಕು ಪಂಚಾಯತ್ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಹಾಗೂ ವಿಶೇಷವಾಗಿ ನಮ್ಮ ಈ ಒಂದು ಚುನಾವಣೆ ರಾಯಭಾರಿಯಾಗಿರ್ತಕ್ಕಂಥ ಬೆನ್ಸಿ ಜೋಸೆಫ್ ಮೇಡಮ್ ಅವರಿಗೆ ಹಾಗೂ ಈ ಒಂದು ಬೈಕ್ ರ್ಯಾಲಿಯಲ್ಲಿ ಭಾಗವಹಿಸಲು ವಿವಿಧ ಗ್ರಾಮಗಳಿಂದ ಆಗಮಿಸಿರುವಂತಹ ನಮ್ಮೆಲ್ಲ ವಿಕಲಚೇತನ ಸಹೋದರ ಸಹೋದರಿಯರಿಗೆ ಎಲ್ಲರಿಗೂ ನಮಸ್ಕರಿಸುತ್ತಾ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಮಾಧ್ಯಮದ ಸ್ನೇಹಿತರಿಗೂ ಹಾಗೂ ಸಾರ್ವಜನಿಕರಿಗೂ ಎಲ್ಲರಿಗೂ ನಮಸ್ಕರಿಸುತ್ತಾ, ತಮಗೆಲ್ಲ ತಿಳಿದಿರುವಂಗೆ ಕಳೆದ ವಾರ ಮಾರ್ಚ್ 16ನೇ ತಾರೀಕಿಗೆ ಲೋಕಸಭೆ ಚುನಾವಣೆಗೆ ಅಧಿಸೂಚನೆ ಪ್ರಕಟವಾಗಿದೆ. ದೇಶಾದ್ಯಂತ 7 ಹಂತಗಳಲ್ಲಿ ಈ ಒಂದು ಚುನಾವಣೆ ನಡೆಯುತ್ತಿದೆ. ಅದೇ ರೀತಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 3ನೇ ಹಂತದಲ್ಲಿ ಅಂದರೆ ಮೇ 7ನೇ ತಾರೀಕಿಗೆ ಇಲ್ಲಿ ನಾವು ಲೋಕಸಭೆ ಚುನಾವಣೆ ನಡೆಯುತ್ತಿದೆ. ಈ ಒಂದು ಚುನಾವಣೆಯಲ್ಲಿ ಪ್ರತಿಯೊಬ್ಬರು 18 ವರ್ಷಕ್ಕಿಂತ ಮೇಲ್ಪಟ್ಟವರು ಪ್ರತಿಯೊಬ್ಬರು ಮತದಾನ ಮಾಡಿ 100% ಮತದಾನವನ್ನು ನಮ್ಮ ತಾಲೂಕಿನಲ್ಲಿ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಹಲವಾರು ಮತದಾನ ಜಾಗೃತಿ ಕಾರ್ಯಕ್ರಮಗಳನ್ನು ನಮ್ಮ ತಾಲೂಕಾ ಸ್ವೀಪ್ ಸಮಿತಿ ಮುಖಾಂತರ ಆಯೋಜಿಸ್ತಾ ಇದ್ದೀವಿ. ಅದೇ ರೀತಿ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ವಿಶೇಷ ಚೇತನರ ಬೈಕ್ ರ್ಯಾಲಿ ಆಯೋಜಿಸ್ತಾ ಇದ್ದೀವಿ. ನಮ್ಮ ಉದ್ದೇಶ ಇಷ್ಟೇ, ನಾವು ನಮ್ಮ ಎಲ್ಲ ಸ್ವೀಪ್ ಸಮಿತಿಯವರು, ನಮ್ಮ ಚುನಾವಣೆ ರಾಯಭಾರಿಗಳು ಎಲ್ಲರದು ಉದ್ದೇಶ ಏನಂದರೆ ನಮ್ಮದು ತಾಲೂಕಿನಲ್ಲಿ ಪ್ರತಿಯೊಬ್ಬರು ಮತದಾನದಿಂದ ಹೊರಗುಳಿಬಾರದು. ಪ್ರತಿಯೊಬ್ಬರು ನಮ್ಮ ಹಕ್ಕದು ಮತದಾನ ಅನ್ನೋದು. ನಮ್ಮ ಪ್ರಜಾಪ್ರಭುತ್ವ ಸಂವಿಧಾನ ನಮಗೆ ಕೊಟ್ಟಿರುವಂಥ ಹಕ್ಕು. ನಮಗೆ ಬೇಕಾದಂಥ ನಾಯಕರನ್ನು, ನಮಗೆ ಬೇಕಾದಂಥ ಸರ್ಕಾರವನ್ನು ಆಯ್ಕೆ ಮಾಡುವ ಹಕ್ಕನ್ನು ನಮಗೆ ನಮ್ಮ ಸಂವಿಧಾನ, ನಮ್ಮ ಪ್ರಜಾಪ್ರಭುತ್ವ ದೇಶ ಕೊಟ್ಟಿದೆ. ಈ ಹಕ್ಕನ್ನು ನಮಗೆ ಕೊಟ್ಟಿರೋ ಹಕ್ಕನ್ನು ನಾವೆಲ್ಲರೂ ಯಾವುದೇ ಕಾರಣಕ್ಕೂ ದುರುಪಯೋಗಪಡಿಸಿಕೊಳ್ಳದೆ, ಯಾವುದೇ ಆಶೆ ಆಮಿಷಕ್ಕೆ, ಜಾತಿ ಮತ ಪಂಥಗಳ ಯಾವುದೇ ಒಂದು ಇದಕ್ಕೆ ಒಳಗಾಗದೇನೆ ನಮ್ಮ ಹಕ್ಕನ್ನು, ನಮ್ಮ ಸಮರ್ಥ ನಾಯಕರನ್ನು ಆಯ್ಕೆ ಮಾಡೋದಕ್ಕೆ ಬೆಳೆಸ್ಕೊಳ್ಳೋಣ. ಪ್ರತಿಯೊಬ್ಬರು ಕಡ್ಡಾಯವಾಗಿ ಮತದಾನದಲ್ಲಿ ಭಾಗವಹಿಸೋಣ ಹಾಗೂ ಇನ್ನುಳಿದವರು ಸಹ ಈ ಒಂದು ಮತದಾನದಲ್ಲಿ 100% ಭಾಗವಹಿಸುವಂತೆ ಅವರನ್ನು ಪ್ರೇರೇಪಿಸೋಣ ಅಂತ ತಮ್ಮೆಲ್ಲರನ್ನ ಹೇಳ್ತಾ ನಾನು 2 ಮಾತು ಮುಗಿಸ್ತೇನೆ. ನಮಸ್ಕಾರ. ಇಲ್ಲಿ ನೆರೆದಿರುವಂಥ ಪ್ರತಿಯೊಬ್ಬರು ಇವತ್ತು ಯಾಕೆ ಇಲ್ಲಿ ಇದ್ದೇವೆ ಅನ್ನೋದು ನಮಗೆ ಎಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಬೈಕ್ ರ್ಯಾಲಿ ಮೂಲಕ ನಾವು ಇವತ್ತು ಮತದಾನ ಚುನಾವಣೆ ಯಾಕೆ ನಾವು ಮತವನ್ನು ಮಾಡಬೇಕು ಅನ್ನೋದ್ರ ಕುರಿತು ಇವತ್ತು ಅವೇರ್ನೆಸ್ ಮೂಡಿಸ್ಲಿಕ್ಕೋಸ್ಕರ ನಾವು ಇದು ಪ್ರೋಗ್ರಾಮನ್ನು ಹಮ್ಮಿಕೊಂಡಿದ್ದಾರೆ. ಮತದಾನ ಅಂದರೆ ಎಲ್ಲರಿಗೂ ನಮಗೆ ಗೊತ್ತಿರುವಂಥ ವಿಷಯನೇ. ಪ್ರಜಾಪ್ರಭುತ್ವದಲ್ಲಿ ಜನರು ತಮ್ಮ ಪ್ರತಿನಿಧಿಯನ್ನು ಆರಿಸುವಂಥದ್ದೇ ಮತದಾನ. ನಾವು ಈಗಿನ ನಮ್ಮ ಸಮಾಜದಲ್ಲಿ ನಾವು ಮತದಾನ ಮಾಡದೇ ಇದ್ದರೆ ಯಾವ ಸಮಯದಲ್ಲಿ ನಮಗೆ ಮತದಾನ ಮಾಡಬೇಕು ಆ ಸಮಯದಲ್ಲಿ ನಾವು ಮತದಾನವನ್ನು ಮಾಡಬೇಕು. ನಮ್ಮ ಒಳ್ಳೆಯ ನಾಯಕರನ್ನು ಆರಿಸಲಿಕ್ಕೆ ನೀವೆಲ್ಲ ರೆಡಿ ಇದ್ದೀರಾ ಅಂದ್ಕೊತಿದ್ದೀನಿ. ಪ್ರತಿಯೊಬ್ಬರು ನಿಮ್ಮ ಕೈಯಲ್ಲಿ ಆದಷ್ಟು ಥಿಂಕ್ ಮಾಡಿ, ಸುಮ್ಮನೆ ಯಾರ್ಯಾರಿಗೂ ಹಾಕೋದಲ್ಲ. ಮತದಾನ ನಮ್ಮ ದೇಶವನ್ನು ಆಳುವಂಥ ಒಳ್ಳೆಯ ಉತ್ತಮ ನಾಯಕರನ್ನು ನೀವೆಲ್ಲರೂ ಆರಿಸಬೇಕು. ನಮ್ಮ ನಾಗರಿಕರಾಗಿ ನೀವೆಲ್ಲರೂ ಎಲ್ಲ ಥಿಂಕ್ ಮಾಡಿಕೊಂಡು ಯಾವ ಥರ ನಾವು ನಮ್ಮ ದೇಶವನ್ನು ಉದ್ಧಾರ ಮಾಡಬೇಕು ಅಂಥೇಳಿ ಈಗ ಯಾವುದೇ ರೀತಿಯ ದುಡ್ಡು, ಆಮೇಲೆ ಜಾತಿ ಭೇದ ಭಾವ ಇಲ್ಲದೆ ನಾವೆಲ್ಲರೂ ಒಂದೇ ಅನ್ನೋ ಮನಸ್ಸಿನಲ್ಲಿ ಇಟ್ಕೊಂಡು ನಮ್ಮ ಇರುವಂಥ ಒಂದು ಓಟನ್ನು ನಮ್ಮ ಒಳ್ಳೆ ನಾಯಕರನ್ನು ಆರಿಸಲಿಕ್ಕೆ ನಾವು ಮುಂದೆ ಹೋಗೋಣ. ನಾವೀಗ ಎಲ್ಲರಿಗೂ ಕಾಮನ್ ಆಗಿ ಕೇಳುವಂಥದ್ದು ಏನಂದರೆ, ನಾವೀಗ ಹುಷಾರಿಲ್ಲದೆ ಇರುವಾಗ ನಾವು ಹಾಸ್ಪಿಟ್ಲಿಗೆ ಹೋಗ್ತೀವಿ. ಅಲ್ಲಿ ನಾವು ಯಾವುದೇ ರೀತಿಯ ಜಾತಿ ಡಾಕ್ಟರ್ನ ಮೀಟ್ ಆಗ್ಲಿಕ್ಕೆ ಹೋದಾಗ ನಾವು ಯಾರು ಜಾತಿ ಈ ಜಾತಿ ಡಾಕ್ಟರ್, ಆ ಜಾತಿ ಡಾಕ್ಟರ್ ಅಂತ ನಾವೆಲ್ಲೂ ಹೋಗಲ್ಲ. ಅದೇ ರೀತಿ ನಮ್ಮ ನಾಯಕರನ್ನು ಆರಿಸೋದ್ರಲ್ಲಿ ಸಹ ನಾವು ಉತ್ತಮವಾದ ಡಿಸಿಷನ್ ಅನ್ನು ತೆಗೆದುಕೊಳ್ಳೋಣ ಅಂತ ಹೇಳ್ತಾ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಕೇಳಬೇಡ, ತುಪ್ಪ ಹೊರೆಸುತ್ತಾರ, ಬಳಿದು ತಾವೇ ತಿನ್ನುತ್ತಾರ.
ಹಾಕಿ ನಿನ್ನ ಮನಸ್ಸು ಕಲಕುತ್ತಾರ ನೋಟಿನಾಸೆ ನೂಕಿ ಹಕ್ಕನ್ನು ಒತ್ತಬೇಕು ವೇಷ ಹಾಕಿ ನಿನ್ನ ಮನಸ್ಸು ಕಲಕುತ್ತಾರ ಹಣ ಹೆಂಡ ಕೊಟ್ಟು ಕೊಳ್ಳೆ ಹೊಡೆವ ಗುಟ್ಟು ಮೋಸ ತಿಳಿಯೋ ತಮ್ಮ ಅದರೊಳಗಿದೆ ಮರ್ಮ ಹಣ ಹೆಂಡ ಕೊಟ್ಟು ಕೊಳ್ಳೆ ಹೊಡೆವ ಗುಟ್ಟು ಮೋಸ ತಿಳಿಯೋ ತಮ್ಮ ಅದರೊಳಗಿದೆ ಮರ್ಮ ಹುಡುಕಿ ಮರುಗಬೇಡ ಕಣ್ಣು ತೆರೆದು ನೋಡ ನಿನ್ನ ಮರೆತು ಇಲ್ಲಿ ಬೆರೆಬರು ನೋಡಲ್ಲಿ ಮೇಲೆ ಇರುವ ಶ್ರೇಣಿ ನಿನ್ನ ಮತವೇಣಿ ಹೇ ಮತ ಹಾಕು ಬನ್ನಿ ಎಲ್ಲರ ಕರೆತನ್ನಿ ಮತ ಹಾಕು ಬನ್ನಿ ಎಲ್ಲರ ಕರೆತನ್ನಿ ಮತವ ಹಾಕು ಮನುಜ ಮತವ ಹಾಕು ಚುನಾವಣೆಯ ದಿವಸ ಮತವ ಹಾಕು ಮತವ ಹಾಕು ಮನುಜ ಮತವ ಹಾಕು ಚುನಾವಣೆಯ ದಿವಸ ಮತವ ಹಾಕು ಮತದಾನ ಮಾಡದೆ ಮಾರು ದೂರ ಸರಿ ಬ್ಯಾಡ ನಿಮ್ಮಾಯ ಮತದಿಂದ ತೆರೆಯಲಿ ನಾಡಿನ ಯೋಗ ಮತವ ಹಾಕು ಮನುಜ ಮತವ ಹಾಕು ಚುನಾವಣೆಯ ದಿವಸ ಮತವ ಹಾಕು ದೇಶದ ನಾಯಕನ ಆಯ್ಕೆ ಪ್ರಾಮುಖ್ಯ ಬಹಳ